ಅವರೆಲ್ಲ ಬಡ ವಿದ್ಯಾರ್ಥಿಗಳು ಓದಬೇಕು ಅನ್ನೋ ಹಠದಿಂದ ಆ ವಸತಿ ಶಾಲೆಗೆ ಸೇರಿದ್ದಾರೆ. ಆದರೆ ಹಿಂದುಳಿದ ವರ್ಗಗಳ ಇಲಾಖೆ ವ್ಯಾಪ್ತಿಯ ಆ ವಸತಿ ಶಾಲೆ ಅವ್ಯವಸ್ಥೆಯಿಂದ ನರಳಾಡ್ತಿತ್ತು. ಆದ್ರೀಗ ಟಿವಿ9 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕುರುಗೋಡು ಪಟ್ಟಣದಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ವಿದ್ಯಾರ್ಥಿನ ವಸತಿ ನಿಲಯ ನಡೆಸ್ತಾ ಇದೆ ಅನ್ನೋ ಬಗ್ಗೆ ಟಿವಿ9 ಕೂಡ ವಿಸ್ತೃತ ವರದಿಯನ್ನು ಮಾಡಿತ್ತು. ಸಿನಿಮಾ ಥಿಯೇಟರಲ್ಲಿ ಕೂತ್ಕೊಂಡೇ ಓದ್ತಿದ್ದೀನಿ. ಬೇರೆ ಸ್ಕೂಲ್ಸು ಈ ಸ್ಕೂಲ್ಸ್ನ ನೋಡಿದರೆ ಭಾಳ ಇದು ಬೇಜಾರಕ್ಕ ಸರ್. ಪ್ರೇಕ್ಷಕರು ಕೂರುವ ಜಾಗದಲ್ಲಿ ಮಕ್ಕಳು ಕೂತಿದ್ದಾರೆ. ಬೆಳ್ಳಿ ಪರದೆ ಇರಬೇಕಾದ ಜಾಗದಲ್ಲಿ ಬೋರ್ಡ್ ಇದೆ. ಹಳೆ ಚಿತ್ರಮಂದಿರದಲ್ಲೇ ಪಾಠ, ಅಲ್ಲಿಯೇ ವಸತಿ ವ್ಯವಸ್ಥೆ. 200ಕ್ಕೂ ಹೆಚ್ಚು ಬಾಲಕಿಯರು ಪಡುತ್ತಿರುವಂತಹ ಕಷ್ಟವನ್ನ ಟಿವಿ9 ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದೀಗ ಆ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವಸತಿ ಶಾಲೆಯಾಗಿ ಬದಲಾಯಿತು ಹಳೆ ಚಿತ್ರಮಂದಿರ. ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆಯಲ್ಲಿ ಅವಾಂತರ. ಫಲಿಸಿತು ಟಿವಿ9 ವರದಿ. ಬೇರೆ ಕಟ್ಟಡಕ್ಕೆ ಅಧಿಕಾರಿಗಳು ಸೂಚನೆ. ಹೌದು, ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಟಿವಿ9 ಸರ್ಕಾರದ ಮುಂದಿಡ್ತಿದೆ. ಹೇಗಿದೆ ನಮ್ಮ ಶಾಲೆ ಕ್ಯಾಂಪೇನ್ ಅಡಿ ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನ, ಮಕ್ಕಳ ಸಂಕಷ್ಟಗಳನ್ನ ತೆರೆದಿಡ್ತಿದೆ. ಕಳೆದ 1 ತಿಂಗಳಿನಿಂದ ಈ ಬಗ್ಗೆ ಟಿವಿ9 ಅಭಿಯಾನ ಮಾಡ್ತಿದೆ. ಅದರಂತೆ ಇವತ್ತು ಹಳೆ ಥಿಯೇಟರ್ನಲ್ಲೇ ಪಾಠ ಕೇಳುತ್ತಿರುವ ಮಕ್ಕಳ ಬಗ್ಗೆ, ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆ ವಿದ್ಯಾರ್ಥಿನಿಯರ ಸಂಕಷ್ಟದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳ ಗೋಳು 13 ವರ್ಷಗಳಿಂದ ಅದಕ್ಕೊಂದು ಸ್ವಂತ ಕಟ್ಟಡದ ವ್ಯವಸ್ಥೆ ಇಲ್ಲ. ಥಿಯೇಟರೇ ಈಗ ವಸತಿ ಶಾಲೆ ಆಗಿದೆ. ಬಸವೇಶ್ವರ ದೊಡ್ಡ ಥಿಯೇಟರ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಪಾಠ ಪ್ರವಚನದ ಕಾರ್ಯಕ್ರಮ ನಡೀತಾ ಇದೆ. ವಿಷಯ ಏನಂದ್ರೆ, ಬಳ್ಳಾರಿಯ ಕುರುಗೋಡು ಪಟ್ಟಣದ ಈ ವಸತಿ ಶಾಲೆಗೆ 13 ವರ್ಷಗಳಿಂದ ಸ್ವಂತ ಕಟ್ಟಡವಿಲ್ಲ. ಈ ಹಿಂದೆ ಮಠದ ಕಟ್ಟಡದಲ್ಲಿ ವಸತಿ ಶಾಲೆ ನಡೀತಿತ್ತು. ಆದ್ರೆ ಅದು ಶಿಥಿಲಾವಸ್ಥೆ ತಲುಪಿದ್ರಿಂದ 40 ವರ್ಷ ಹಳೆಯದಾದ ಬಸವೇಶ್ವರ ಚಿತ್ರಮಂದಿರಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ. 3 ವರ್ಷದಿಂದ ಬಾಲಕಿಯರಿಗೆ ಇಲ್ಲಿಯೇ ಪಾಠ ನಡೀತಿದೆ. 225 ವಿದ್ಯಾರ್ಥಿನಿಯರು ಇಲ್ಲಿಯೇ ಮಲಗುತ್ತಿದ್ದಾರೆ. ಮೂಲಭೂತ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ನಮ್ಗೊಂದು ಕನ್ಸು ಅಂತ ಇರುತ್ತೆ. ಎಲ್ಲ ಬೇರೆ ಸ್ಕೂಲ್ದಲ್ಲೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಸೂಪರ್ ಆಗಿದ್ದಾರೆ. ಬಟ್ ನಮ್ಮ ಬಿಲ್ಡಿಂಗ್ಸ್ ಏನಾಗಿದೆ ಅಂತಂದ್ರೆ, ಇದು ನಮ್ಮ 10th ಲೈಫ್ದಲ್ಲಿ ಹಿಂಗಾದ್ರೆ ನಾವು ಮುಂದೆ ಹೇಗೆ? ನಾವು 4 ವರ್ಷದಿಂದ ಇದೇ ಸ್ಕೂಲಲ್ಲಿ ಇದ್ದೀವಿ. ಅಲ್ಲಿ ಕ್ಲಾಸ್ ಮಾಡಿದ್ರೆ ನಮಗೆ ಇಲ್ಲಿ ಡಿಸ್ಟರ್ಬ್ ಅನ್ಸುತ್ತೆ, ಇಲ್ಲಿ ಕ್ಲಾಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಅನಿಸ್ತತಿ. ಹಳೆ ಟ್ಯಾಕಿಸ್ಗೆ ತಡೆಗೋಡೆ ಹಾಕಿ ವಸತಿ ಶಾಲೆ ನಡೆಸ್ತಿದ್ರು. 6 ರಿಂದ 10 ತನಕ ಕ್ಲಾಸ್ಗಳಿದ್ದು ಕೆಲವೆಡೆ ಬೆಂಚ್ ಹಾಕಿದ್ರೆ ಮತ್ತೆ ಕೆಲವೆಡೆ ನೆಲದ ಮೇಲೆ ಮಕ್ಕಳು ಕೂರ್ತಾ ಇದ್ರು. ವಸತಿ ಶಾಲೆ ನಿರ್ಮಾಣಕ್ಕೆ 6 ಎಕರೆ ಜಾಗವಿದ್ರು. ಕಟ್ಟಡ ನಿರ್ಮಾಣಕ್ಕೆ 20 ಕೋಟಿಯಷ್ಟು ಹಣ ಇಲ್ಲ. ಹೀಗಾಗಿ ಹಳೆ ಥಿಯೇಟರ್ಗೆ ತಿಂಗಳಿಗೆ 1,20,000 ಬಾಡಿಗೆ ಕೊಟ್ಟು ವಸತಿ ಶಾಲೆ ನಡೆಸ್ತಿದ್ರು. ಈ ಬಗ್ಗೆ ಟಿವಿ9 ಹೇಗಿದೆ ನಮ್ಮ ಶಾಲೆ ಕ್ಯಾಂಪೇನ್ ಅಡಿ ವರದಿ ಪ್ರಸಾರ ಮಾಡಿತ್ತು. ವರದಿ ಕಂಡು ಅಧಿಕಾರಿಗಳು ಅಲರ್ಟ್ ಆಗಿದ್ದು ಬೇರೆ ಕಟ್ಟಡದ ವ್ಯವಸ್ಥೆ ಮಾಡೋದಾಗಿ ತಿಳಿಸಿದ್ದಾರೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಗಮನಿಸಿದ್ದೀವಿ. ನಮ್ಮ ಕುರುಗೋಡು ಪಟ್ಟಣ ಸುತ್ತಮುತ್ತ ಎಷ್ಟು ಸಾಧ್ಯ ಆಗುತ್ತೋ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ನಾವು ಹುಡುಕಿ ಸೂಕ್ತ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಕಟ್ಟಡಕ್ಕೆ ನಾವು ಅದನ್ನು ಶಿಫ್ಟ್ ಮಾಡಲಿಕ್ಕೆ ಆಲ್ರೆಡಿ ನಲ್ಲಿರ್ತಕ್ಕಂಥ ಪ್ರಾಂಶುಪಾಲರಿಗೆ ನಾವು ಮಾರ್ಗದರ್ಶನ ನೀಡಿದ್ದೀವಿ. ಸರ್ಕಾರಿ ಶಾಲಾ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅಧಿಕಾರಿಗಳು ಮೈಮರೆತರು ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ಟಿವಿ9 ಮಾಡುತ್ತಲೇ ಇರುತ್ತದೆ. ಟಿವಿ9 ಅಂದ್ರೆ ಇಂಪ್ಯಾಕ್ಟ್.